ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಕ್ಷಿರಾವ್ ಕಿರಣ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾವಿವತ್ತು ಶ್ರಾವಣದ ಕಡೆ ಸೋಮವಾರ ಆಗಿದ್ದರಿಂದ ನಮ್ಮ ಮನೆ ದೇವ್ರ ಜಾತ್ರೆ ಐತಿ. ಸೊ ನಾವು ಇವಾಗ ನಮ್ಮ ಮನೆ ದೇವರು ನಂದಿ ಬಂಡಿ ಬಸವಣ್ಣ ಇಲ್ಲೇ ಕೊಪ್ಪಳದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಹ್ಯಾಟ್ಮಂಡ್ರಿಗೆ ಅಂತಂದೇಳಿ ಬರ್ತಾ ಅಲ್ಲಿ ಬರ್ತಾಯಿದ್ರಿ. ಅದು ಜಾತ್ರೆ ಐತಿ ಇವತ್ತು. ಜಾತ್ರೆಗೆ ಹೊಂಟಿರಿ ನಾನು, ನಮ್ಮ ಮನೆಯವರು, ನಮ್ಮ ರಿಷಿಕ್ ಹಾಯ್ ಮಾಡಿರಿ. ಹಾಯ್ ನೋಡ್ರಿ, ಈಗ ಪೆಟ್ರೋಲ್ ಬಂಕಿಗೆ ಬಂದ್ವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತಂದೇಳಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಒಂದು ಸ್ವಲ್ಪ ಹವಾ ಇಳಿಸ್ಕೊಂಡು ಹೋಗೋಣ್ರಿ ಮತ್ತೀಗ ಮುಂದೆ. ಎಲ್ಲಿಗೆ ಹೊಂಟಿರಿ ಶೇಖ್ ಮಾಮ? ಎಲ್ಲಿಗೆ ಹೊಂಟಿರಿ ನೀವು ರಿಷಿಕ್ ಅವರೇ? ಎಲ್ಲಿಗಾರ ಹೊರಗೆ ಹೊಂಟ್ರೆ ನಮ್ಮ ರಿಷಿಕ್ಗೆ ಭಾಳ ಖುಷಿ. ಹೊರಗೆ ಹೊಂಟಿವಿ ಅಂತಂದೇಳಿ ಫುಲ್ ಎಂಜಾಯ್ ಮಾಡ್ತಾನೆ ರೀ. ಹೊರಗೆ ಅಡ್ಡಾಡ್ಬೇಕಂತ ನೀವು ಹಂಗೆ. ಎಲ್ಲಿಗೆ ಹೊಂಟಿರಿ? ಏನದ್ದು ಜೇಜಿದದು ಅಲ್ಲಿ ಹಾಕೋಣಪ್ಪ. ಶ್ರಾವಣ ಚಾಲು ಆತಂದ್ರೆ ಸಾಕು ನೋಡ್ರಿ. ಇನ್ನು ಹಬ್ಬಗಳ ಸಾಲು ಹಿಡಿದು ಚಾಲು ಆಗ್ತಾವ್ರಿ. ಹೆಣ್ಮಕ್ಳಿಗೆ ಮಂಗಳಗೌರಿ ಇರತ್ತ, ಶುಕ್ರಗೌರಿ ಇರತ್ತ ಅಂತಂದೇಳಿ, ಮತ್ತು ಸೋಮವಾರ ಬಸವಣ್ಣನ ಜಾತ್ರೆ ಇರ್ತಾವ್ರಿ. ಅದಾದ್ಮೇಲೆ ಶ್ರಾವಣ ಮುಗಿತಿದ್ದಂಗನ ಮತ್ತು ಗಣೇಶ ಬರ್ತಾನೆ. ಗಣೇಶನ ಹಬ್ಬ ಆದ್ಮೇಲೆ ಮತ್ತೆ ಹಾಗೆ ನವಮಿ, ದೀಪಾವಳಿ ಎಲ್ಲ ಸ್ಟಾರ್ಟ್ ಆಕ್ಕಂತನ ಹೋಗ್ತೈತ್ರಿ. ಇನ್ನು ಮತ್ತು ಕಾರ್ತಿಕ್ ಮಾಸ ಹಾಗೆ ಇನ್ನು ಜನವರಿ ಫೆಬ್ರವರಿವರೆಗೂ ಬರೀ ಜಾತ್ರೆ ಇಂಥವೇ ಇರ್ತಾವ್ರಿ ಮುಂದೆ ನಿಮಗೆ. ನೋಡ್ರಿ, ಗವಿ ಮಾಡೋದು ಮುಂದೆ ಹೊಂಟಿವಿ ಇವತ್ತು. ಅದ್ರಾಗ ಶ್ರಾವಣ ಸೋಮವಾರ ಇರೋದ್ರಿಂದ ಬೇರೆ ಬೇರೆ ಕಡೆಗಳಿಂದ ಎಲ್ಲ ಜನ ಜಾಸ್ತಿನ ಬರ್ತಿದ್ದಾರೆ. ಇವಾಗಂದ್ರೂ ಯಾತ್ರಿಗಳು ಜಾಸ್ತಿ ಆಗಿದ್ದಾರೆ ನಮ್ಮ ಗವಿ ಮಠಕ್ಕೆ. ಇವಾಗ ನೋಡ್ರಿ, ನಮ್ಮ ಗವಿ ಮಠನ ಸುಪ್ರಸಿದ್ಧ ಗವಿ ಮಠ ಇದು. ಗದ್ಲೈತಲ್ಲ ಆದ್ರೂ ಶ್ರಾವಣ ಅದ್ರಾಗ ನೋಡ್ರಿ, ಇಲ್ಲಿ ಕಾಣಿಸ್ತೈತಲ್ಲ ಇದು ಪ್ರಸಾದ್ ನಿಲಯ. ಇದು ಕಂಪೌಂಡ್ ಮುಂಚೆ ಎಲ್ಲ ಇದ್ದಿದ್ದಿಲ್ರಿ. ಇದು ಇವಾಗ ರೀಸೆಂಟಾಗಿ ಮತ್ತೆ ಕಂಪೌಂಡ್ ಎಲ್ಲ ಮಾಡತ್ತಾರ್ರಿ. ಇನ್ನು ಒಳಗೂ ಕಟ್ಟತ್ತಾರ. ಮೇಲೆ ಅನ್ನಪೂರ್ಣೇಶ್ವರಿ ದೇವಸ್ಥಾನನೂ ಇನ್ನು ರಿನೋವೇಷನ್ ನಡೆಸ್ಯಾರ್ರಿ. 5,000 ಜನ ಮಕ್ಕಳಿಗೆ ಇವಾಗ ವಿದ್ಯಾದಾನ ಮಾಡತ್ತಾರ್ರಿ, ಅನ್ನದಾನ ಮಾಡತ್ತಾರ್ರಿ. ಇಲ್ಲಿ ದಿನಾನೂ ದಾಸೋಹ ಇರ್ತೀರಿ ನಮ್ಮ ಮಠದೊಳಗೆ. ಈ ಕಡೆ ಯಾವಾಗಲೂ ಹಿಂಗೆ ಗ್ರೀನೇ ಇರ್ತೈತೆ ನೋಡ್ರಿ. ಇದು ನೀರಾವರಿ ಪ್ರದೇಶ ರೀ ಇದು. ಇಲ್ಲಿ ಜಾಸ್ತಿ ಮೆಕ್ಕೆಜೋಳ ಮತ್ತು ಬಾಳೆ ತೋಟನ ಕಾಣ್ಬರ್ತಾವೆ ನಿಮ್ಗೆ. ನನಗೆ ಈ ಕಡೆ ಬರೋಕಂದ್ರೆ ಭಾಳ ಇಷ್ಟ ರೀ. ಯಾವಾಗಾರ ಸ್ವಲ್ಪ 1 ಅವರ್ ಟೈಮ್ ಫ್ರೀ ಇತ್ತಂದ್ರೆ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಬಂದು ದೇವ್ರ ದರ್ಶನ ಆಗುತ್ತೆ ಅಂತಂದು ಹೇಳಿ, ನಮಗೂ ಸ್ವಲ್ಪ ಚೇಂಜ್ ಇರುತ್ತೆ ಅಂತಂದು ಹೇಳಿ ಸಾಯಂಕಾಲ ಬಂದು ಹೋಗ್ತಿರ್ತೀವಿ ರೀ. ಈಗ ನಾವು 3-4 ತಿಂಗಳ ತಮಾಸಿಗೆ ಬಂದಿಲ್ಲ. ಇಲ್ಲಿ ಅಂತೂ ಮುಂದೆ ಸ್ವಲ್ಪ ರೋಡು ಕೆಟ್ಟಬಿಟ್ಟೈತ್ರಿ. ಇಲ್ಲಿ ಸರಿ ಇಲ್ಲ ರೋಡು, ಭಾಳ ತಗ್ಗು ಐತಿ. ಎಲ್ಲ ಲಾರಿ, ಕಬ್ಬಿನ ಟ್ರ್ಯಾಕ್ಟರ್ ಗಾಡಿ ಎಲ್ಲ ಓಡಾಡಿ ರೋಡ್ ಎಲ್ಲ ಕೆಟ್ಟಬಿಟ್ಟವ್ರಿ ಈ ಕಡೆ. ನೋಡ್ರಿ, ಇಲ್ಲಿ ಬರೀ ಎಲ್ಲಿ ನೋಡಿದ್ರು ನಿಮಗೆ ಜಾಸ್ತಿ ಮೆಕ್ಕೆಜೋಳದ ಹೊಲನ ಕಾಣ್ತಾವ್ರಿ. ಇಲ್ಲಿ ಜಾಸ್ತಿ ಇಲ್ಲಿ ಮೆಕ್ಕೆಜೋಳ, ಕಬ್ಬು, ಬಾಳೆ ಬೆಳೆದ ಜಾಸ್ತಿ ರೀ ಇಲ್ಲಿ ನೋಡ್ರಿ. ಅದಕ್ಕೆ ನನಗೆ ಈ ಕಡೆ ಸ್ವಲ್ಪ ಬರೋದಕ್ಕೆ ಇಷ್ಟ ರೀ. 1 ತಾಸು 2 ತಾಸು ಫ್ರೀ ಇದ್ರಂದ್ರೆ ಬಂದು ಸ್ವಲ್ಪ ಅಡ್ಡಾಡ್ಕೊಂಡು ಹೋಗ್ತೀವ್ರಿ ಈ ಕಡೆ. ನೋಡಿ ರೋಡ್ ಎಷ್ಟು ಕೆಟ್ಟದಾಗೈತೆ ಅಂತಂದು ಹೇಳಿ ನೀವು. ನೋಡ್ರಿ, ಇಲ್ಲಿ ಈ ಕಡೆ ಭಾಗದಾಗ ಇಲ್ಲಿ ನಮ್ಗೆ ತುಂಗಭದ್ರಾ ಹಿನ್ನೀರಿಂದು ಸಿಗುತ್ತೆ. ಇಲ್ಲಿ ಹ್ಯಾಟಿಗೆ ಭಾಳ ಸಮೀಪ ಆಗುತ್ತೆ. ಹ್ಯಾಟಿನ 1 ಕಿಲೋಮೀಟ್ರ್ ಆಗುತ್ತದು ಬ್ಯಾಕ್ ವಾಟ್ರ್. ಹಂಗಾಗಿ ಇಲ್ಲಿ ಯಾವಾಗ್ಲೂ ಬೆಳೆ ಬೆಳಿತಾರೆ ರೈತರು. 12 ತಿಂಗಳು ಬೆಳಿತಾರ್ರಿ ಇಲ್ಲಿ.
ಏನಾದ್ರೂ ಒಂದು ಬೆಳೆ ಹಾಕಿರ್ತಾರ್ರಿ. ಯಾವಾಗ್ಲೂ ಇಲ್ಲಿ ಹೊಲ ಖಾಲಿ ಬಿಟ್ಟಿರಲ್ರಿ ಇವ್ರು. ನೋಡ್ರಿ ಇನ್ನ ಇದು ಮೆಕ್ಕೆಜೋಳ ಎಷ್ಟು ಸಣ್ಣದೈತಿ ಇದು. ರಶ್ ಐತಿ, ಭಾಳ ರಶ್ ಐತಿ. ಇಲ್ಲಿ ನೋಡ್ರಿ ಕ್ಯೂ ನಿಂತಾರ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ. ಇನ್ನೂ ತೇರು ಎಳೆಯೋದು ಲೇಟ್ ಅನ್ಸುತ್ತೆ. ಏನು ಇನ್ನೂ ಮಂದಿ ಅಷ್ಟು ಮಂದಿ ಇಲ್ಲ ನೋಡಿ. ಹೋದ ವರ್ಷ ಇದ್ದಷ್ಟಲ್ಲ ಈ ವರ್ಷ. ಹೋದ ವರ್ಷ ಭಾಳ ಗದ್ಲಿತ್ತು. ಹೆಂಗೆ ಸಿಕ್ಕಂಡು ಗಾಡಿ ಸಿಕ್ಕಂಡು ಹೆಂಗೆ ಸುತ್ತ ಹರ್ಕೊಂಡು ಹೋಗಿದ್ವಿ ಹೋಗೋ ಮುಂದೆ. ನೋಡ್ರಿ ಇವಾಗ ನೋಡಿದ್ರಲ್ಲ, ಇದೇ ನಮ್ಮ ಮನೆ ದೇವರು ನಂದಿ ಬಂಡಿ ಬಸವಣ್ಣ. ಹ್ಯಾಟ್ ಮುಂಡ್ರಿಗೆ ಹತ್ರ ಬರ್ತೀರಿ. ಇದು ವರ್ಷ ಇಷ್ಟೆಲ್ಲ ಅಂಗಡಿ ಆಗ್ತಿದ್ದಿದ್ದಿಲ್ರಿ. ಈಗೆಲ್ಲ ಅಂಗಡಿ ಎಲ್ಲ ಭಾಳ ಇಂಪ್ರೂವ್ ಮಾಡ್ಕೊಂಡಾರ್ರಿ. ಈಗ ಈ ವರ್ಷ ಮತ್ತೆ ಸ್ಪೆಷಲಾಗಿ ದೊಡ್ಡ ಜೋಕಾಲಿನೂ ಬಂದವ್ರಿ. ಇದ್ರದ್ದು ಮಾಹಿತಿನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ರೀ. ಇನ್ನೊಂದ್ಸಲ ಬಂದಾಗ ಈಗ ಯಾಕಂದ್ರೆ ಜಾತ್ರೆ ಇರೋದ್ರಿಂದ ಜನ ಜಾಸ್ತಿ ಇದಾರೆ. ಒಳಗಡೆ ಭಾಳ ರಶ್ ಐತ್ರಿ. ಹಾಗಾಗಿ ನನಗೆ ಸರಿಯಾಗಿ ಅಲ್ಲಿ ಒಳಗಡೆ ದೇವ್ರ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನೊಂದ್ಸಲ ಬಂದಾಗ ನಿಮ್ಗೆ ಸರಿಯಾಗಿ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಇನ್ಫಾರ್ಮೇಷನ್. ಜೋಕಾಲಿನೂ ಒಂದು ನೋಡಿ. ಇದನ್ನ ಆಡ್ಸ ನನಗೆ ಆಡ್ತೀನಿ. ಇದನ್ನ ಆಡೋಣ, ಇಬ್ರು ಆಡೋಣ. ನಿಮ್ಮ ಅಪ್ಪ ಕೊಡ್ತಾರೆ. ಆಡೋಣ, ಏನಾಗಲ್ಲ.
ಕಾಲು ಹಿಂಗೆ ಏರ್ಬೇಕಾದ್ರೆ ಗಟ್ಟಿ ಹಿಡ್ಕೊಂಡು ಹೊಟ್ಟೆ ಹಿಂಗೆ ಒಳಗೆ ಹಾಕೊಂಡು ಹಾಂ ಕಳ್ಳೆ ನೋಡಿ ಆದ್ರೂ ಹೊಟ್ಟೆ ಬಿಸಿ ಬಿಸಿ ಕಾರ್ನ್ ಕೊಡಿಸಿದ್ರಿ. ಕಾರ್ನ್ ತಿಂದ್ವಿ ನಾನು ನಮ್ಮ ರಿಷಿಕ್. ಇವಾಗ ನಿಮ್ಗೆ ಕೇದಾರ್ನಾಥಿಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಜಾತ್ರೆದು ಮುಗೀತು, ತೇರ್ಗಿರೆಲ್ಲ ಮುಗಿಸ್ಕೊಂಡು ಜೋಕಾಲಿ ಆಡಿ ಮಜಾ ಮಾಡಿ ಹೊಂಟೀರಿ. ಈಗ ಕೇದಾರ್ನಾಥಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಸಿಗ್ತೀನಿ ಬರ್ರಿ ನಿಮ್ಗೆ. ಮಿನಿ ಕೇದಾರ್ನಾಥಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದೆಲ್ಲ, ಇದೇ ನಮ್ಮ ಕೊಪ್ಪಳದಾಗಿರೋ ಮಿನಿ ಕೇದಾರ್ನಾಥ. ಇದನ್ನ ಕೇದಾರ್ನಾಥನ ಅಂತಲೂ ಕರೀತಾರೆ, ಮತ್ತು ಇಲ್ಲಿ ಶಿವರಾತ್ರೇಶ್ವರ ಟೆಂಪಲ್ ಅಂತಲೂ ಕರೀತಾರೆ ರೀ. ಇದು ಕೇದಾರ್ನಾಥ, ಮಿನಿ ಕೇದಾರ್ನಾಥ ಅಂತ ಯಾಕೆ ಕರೀತಾರೆ ಅಂದರೆ ಇದು ಕೇದಾರ್ನಾಥ್ ಇದು ಐತಲ್ರಿ, ಅದೇ ಇದ್ರೊಳಗೆ ಇದನ್ನು ಕಟ್ಟಾರ್ರಿ. ಮಳೆ ಒಂದು ಬರತೈತಿ ಸಿಟಿ ಬರ್ರಿ. ಮೊದಲು ಆಂಜನೇಯನ ದರ್ಶನ ಮಾಡ್ಕೊಂಡು ಒಳಗೆ ದರ್ಶನ ಮಾಡೋಣ. ಯಾರು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಿಂಗೆ ವಿಡಿಯೋಸ್ ನೋಡ್ತಾ ಇರಿ, ಲೈಕ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ. ಯಾವಾಗಲೂ ನಿಮಗೆ